Hello everyone, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗಲ್ಲಿ ಚಿಕನ್ ಸುಕ್ಕ ಮಾಡೋದು ಹೆಂಗಂತ ಹೇಳಿಕೊಡ್ತೆ. ಅಥೆಂಟಿಕ್ ಕೋಸ್ಟಲ್ ಸೈಡ್ ಚಿಕನ್ ಸುಕ್ಕ. ಈ ವಿಡಿಯೋನ ಎಂಡ್ ತನಕ ನೋಡಿ, ಸ್ಕಿಪ್ ಎಲ್ಲೂ ಮಾಡಬೇಡಿ ಆಯ್ತಾ. ನೋಡಿ ಆದ್ಮೇಲೆ ನಿಮಗೆ ಹೆಂಗೆ ಅನಿಸ್ತಂತ ಕಾಮೆಂಟ್ ಮೂಲಕ ನನಗೆ ಹೇಳಿ. ಇವತ್ತಿನ ಚಿಕನ್ ಸುಕ್ಕಕ್ಕೆ ನಾನು ತಗೊಂತಿಪ್ಪುದು 1 kg ಚಿಕನ್ ಆ್ಯಂಡ್ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಚಂದ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಂತಿದ್ದೆ. ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ಚಿಕನ್ ಸುಕ್ಕ ಟೇಸ್ಟಿಯಾಗಿ ಬರ್ಕಂದ್ರೆ ಮಸಾಲ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಆಯ್ತಾ. ಸೊ ಅದಕ್ಕೆ ನಾನು ಇಲ್ಲಿ ತಗೊಂತಿಪ್ಪುದು 18 ರಿಂದ 20 ಬ್ಯಾಡಗಿ ಮೆಣಸು, ಸ್ವಲ್ಪ ಕರಿಬೇವು, 3 ಸ್ಪೂನು ಕೊತ್ತಂಬರಿ, 3/4 ಸ್ಪೂನ್ ಜೀರಿಗೆ, 2.5 ಸ್ಪೂನ್ ಕಾಳು ಮೆಣಸು, ಸ್ವಲ್ಪ ಚಕ್ಕೆ ಲವಂಗ ಮತ್ತು ಸ್ವಲ್ಪ ಸೌಂಫು, ಅಲಾಂಗ್ ವಿತ್ ದ್ಯಾಟ್ ಒಂದು 4 ರಿಂದ 5 ಬೆಳ್ಳುಳ್ಳಿ ಎಸ್ಲು ಮತ್ತು ಅರ್ಧ ಆನಿಯನ್. ಸೊ ಇಷ್ಟು ಐಟಮ್ಮು ನಮ್ಮ ಮಸಾಲೆಗೆ ಬೇಕಾಯ್ತಾ. ಬಾಣಲೆ ಸ್ವಲ್ಪ ಬಿಸಿ ಆದಮೇಲೆ 2 ಸ್ಪೂನ್ಸ್ ಆಫ್ ಆಯಿಲ್ ಹಾಕಿ, ಎನಿ ಪ್ರಿಫರ್ಡ್ ಆಯಿಲ್. ಅದಾದಮೇಲೆ ಏನು ಬ್ಯಾಡಗಿ ಮೆಣಸು ತಗೊಂಡಿರಿ ಅದನ್ನ ಹಾಕಿ ಮೀಡಿಯಮ್ ಸಿಮ್ಮಲ್ಲೂ ಚೆನ್ನಾಗಿ ಹುರ್ಕೋಬೇಕು, ಎಲ್ಲೂ ಕರಟ್ಲಿಕ್ಕೆ ಬಿಡಬಾರ್ದು. ಮೂರರಿಂದ 4 ನಿಮಿಷ ಆದಮೇಲೆ ಐ ಆಮ್ ಆ್ಯಡಿಂಗ್ ಕರಿಬೇವು ಸೊಪ್ಪು. ಮೊದಲೇ ಹಾಕ್ಕೊಂಡ್ರೆ ಕರಿಬೇವು ಬೇಗ ಕರಟುತ್ತೆ, ಅದಕ್ಕೆ ಸ್ವಲ್ಪ ಲೇಟ್ ಹಾಕ್ತಿದ್ದೆ. ಕರಿಬೇವು ಹಾಕಿದ ಮೇಲೆ ನಿಯರ್ಲಿ 3 ಮಿನಿಟ್ಸ್ ಹತ್ರ ಹೊರ್ಕೊಂಡು ಗ್ಯಾಸ್ನ ಆಫ್ ಮಾಡಿದೆ. ನಾವು ಐ ಆಮ್ ಆ್ಯಡಿಂಗ್ ದ ಅದರ್ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ತೆಗೆದಿಟ್ಕೊಂಡಿದ್ದೆ. ಕೊತ್ತಂಬರಿ, ಕಾಳುಮೆಣಸು, ಜೀರಿಗೆ, ಮೆಂತ್ಯ, ಚಕ್ಕೆ ಲವಂಗ ಮತ್ತು ಸೌಂಫ್ ಏನು ತೆಗೆದಿಟ್ಟಿದ್ದೆ ಅದಷ್ಟನ್ನು ಈಗ ಆ್ಯಡ್ ಮಾಡ್ತಿದ್ದೆ. ಅದಷ್ಟನ್ನು ಆ್ಯಡ್ ಮಾಡಿ ಆದಮೇಲೆ ಮತ್ತೆ ಪುನಃ ಮೀಡಿಯಮ್ ಸಿಮ್ಮಲ್ಲೂ ಎನದರ್ 4 ಮಿನಿಟ್ಸ್ ಹತ್ರ ನಾನು ಹೊರ್ಕೊಂತಿದ್ದೆ. ಇಲ್ಲಿ ನೋಡಬಹುದು ನೀವು ಎಲ್ಲ ಐಟಮ್ ಈಗ ಫುಲ್ ಡ್ರೈ ಆಯಿತು. ಸೊ ನೌ ಇಟ್ ಈಸ್ ಡನ್. ಅದೇ ಬಣಾಳೆಗೆ ನಾನೇನು ಮೊದಲೇ 4 ರಿಂದ 5 ಎಸ್ಲು ಬೆಳ್ಳುಳ್ಳಿ ಮತ್ತು ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿನಲ್ಲ ಅದನ್ನ ಹಾಕಿ ಡ್ರೈ ಮಾಡ್ಕೊತಿದ್ದೆ. ಇದು ಕೂಡ ಮಸಾಲ ಪ್ರಿಪರೇಷನಿಗೆ ಆ್ಯಡ್ ಮಾಡುವಂಥದ್ದು. ಸೊ ನಮ್ಮ ಮಸಾಲ ಟೇಸ್ಟಿಯಾಗಿ ಬರ್ತದೆ. ಸೊ ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ನಾನು ಒಂದು ನಿಂಬೆ ಗಾತ್ರದಷ್ಟು ಹುಳಿನ ತಗೊಂಡು ಹುಳಿನ ನೆನೆ ಹಾಕ್ತಾ ಇದ್ದೆ. ಸೊ ಸ್ವಲ್ಪ ಬೇಗ ನೆನೆ ಹಾಕ್ತಾ ಇದ್ದೆ, ಸೊ ದ್ಯಾಟ್ ಆಮೇಲೆ ಹಾಕುವಾಗ ಫುಲ್ ನೆಂದಿರುತ್ತೆ ಅದಕ್ಕೆ. ಇಲ್ಲ ನೀವು ಸ್ಟಾರ್ಟಿಂಗಲ್ಲಿ ನೆನೆಸಿ ಹಾಕಿಟ್ರು ಫೈನ್. ದ ಅದರ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಆಬ್ವಿಯಸ್ಲಿ ತೆಂಗಿನಕಾಯಿ. ಇದಕ್ಕೆ ನಾನು ಒಂದು ಮೀಡಿಯಮ್ ಕೊಕೊನಟ್ ತಗೊಂಡು ಈ ಥರ ತುರಿದಿಟ್ಕೊಂಡಿತ್ತು. ಆ್ಯಂಡ್ ಇದನ್ನು ಎಂತ ಮಾಡ್ತೆ ಅಂದರೆ ಸ್ವಲ್ಪ ಡ್ರೈ ಮಾಡ್ಕೊಂತೆ ಆಯಿತಾ, ಬಿಸಿ ಮಾಡ್ಕೊಂತೆ. ಹಸಿ ಹಾಕೋದು ಅಷ್ಟು ಟೇಸ್ಟ್ ಅನಿಸೋದಿಲ್ಲ, ಬಟ್ ಈ ಥರ ಮಾಡಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತದೆ. ಸೊ ಇದು ಎಷ್ಟೊತ್ತಿಗೆ ಮಾಡ್ಕೊಂಡ್ರೆ ಒಂದು 3 to 4 ಮಿನಿಟ್ಸ್ ಮೀಡಿಯಮ್ ಫ್ಲೇಮ್, ಅಗೇನ್ ಮೀಡಿಯಮ್ ಟು ಆರ್ ಹೈ ಸಿಮ್ ಇಟ್ಕೊಂಡು ಈ ಥರ ಮಾಡ್ತೀರಿ. ಕೆಲವು ತಳ ಬಿಡುಕಾಗ ಆವಾಗ ಒಳ್ಳೆ ಫ್ರೇಗ್ರೆನ್ಸ್ ಬರ್ತದೆ. ದಟ್ ಮೀನ್ಸ್ ಓಕೆ ಆಗಿದೆ ಅಂತ ಅರ್ಥ. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತು. ಅಷ್ಟರ ಮಟ್ಟಿಗೆ ನೀವು ಸ್ವಲ್ಪ ಹೊರ್ಕೊಂಡ್ರೆ ಡನ್. ಈಗ ನಾವು ಚಿಕನ್ನ ಬೇಯಿಸ್ಕೊಂಬಕ್ಕೆ ಎಂತೆಲ್ಲ ಐಟಮ್ ಬೇಕಂತ ನೋಡುವ. ಅದಕ್ಕೆ ಬೇಕಾಗಿರುವಂಥದ್ದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನು ಮಾಡ್ಕೊಂಡಿತ್ತಲ್ಲ ಅದು, ಒಂದು 6 to 7 ಗಾರ್ಲಿಕ್ ಆ್ಯಂಡ್ ಒಂದು ಅರ್ಧ ಆಗುವಷ್ಟು ಜಿಂಜರ್, ಮತ್ತು ಈರುಳ್ಳಿ. ಆಬ್ವಿಯಸ್ಲಿ ದೊಡ್ಡ ಸೈಜ್ ಇದ್ದರೆ ಒಂದು ಸಾಕು, ಇಲ್ಲಾಂದರೆ ಮೀಡಿಯಮ್ ಇದು 2 ಸೈಜ್ ಈರುಳ್ಳಿ ಸಾಕು. ಸೊ ಫಸ್ಟ್ ಪಾನಿಗೆ ಸ್ವಲ್ಪ ಲೈಕ್ 3 ಸ್ಪೂನ್ಸ್ ಆಫ್ ಆಯಿಲ್ ಹಾಕಿ, ಇಲ್ಲಿ ನಿಮಗೆ ಕಮ್ಮಿ ಆಯಿಲ್ ಅಂದರೆ ಕಮ್ಮಿ ಹಾಕಿ, ಜಾಸ್ತಿ ಅಂದರೆ ಸ್ವಲ್ಪ ಜಾಸ್ತಿ ಹಾಕಿ. ಸೊ ಅದು ಬಿಸಿ ಆದಮೇಲೆ ಫಸ್ಟ್ ನೀವು ಜಿಂಜರ್ ಗಾರ್ಲಿಕ್ ಏನು ಮಾಡ್ಕೊಂಡಿರಿ ಎಲ್ಲ ಪೇಸ್ಟ್ ಅದನ್ನು ಹಾಕಿ ಸಾಟೆ ಮಾಡಿ, ಅದಾದಮೇಲೆ ಆನಿಯನ್ನ ಹಾಕಿ.
ಆನಿಯನ್ ಸ್ವಲ್ಪ ಬೇಗ ಬೇಕಂದರೆ ನಾವು ಅದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ರೆ ಬೇಗ ಬೇಯ್ತು. ಆ್ಯಂಡ್ ಈ ಪಾರ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ದಟ್ ಕಲರ್ಸ್ ಚೇಂಜ್ ಆಗೋ ತನಕ ಸ್ವಲ್ಪ ನಾವು ಸಾಟೆ ಮಾಡ್ತಿರ್ಬೇಕು. ಅದಾದಮೇಲೆ ಚಿಕನ್ ಆ್ಯಡ್ ಮಾಡ್ಕೊ. ಸೊ ಚಿಕನ್ ಸ್ವಲ್ಪ ಬೇಕು. ಅದರೊಳಗಡೆ ನಾವೀಗ ಪೇಸ್ಟ್ ಮಾಡ್ಕೊಂಡು ಬಪ್ಪ. ಪೇಸ್ಟಿಗೆ ಏನಾಗ ಮಸಾಲ ಐಟಮ್ಸ್ ರೆಡಿ ಮಾಡಿ ಇಟ್ಕೊಂಡಿತ್ತಲ್ಲ ಅದನ್ನು ಈಗ ಆ್ಯಡ್ ಮಾಡ್ಕೊ. ಫುಲ್ ಕೂಲ್ ಆದ್ಮೇಲೆ ಪೇಸ್ಟ್ ಮಾಡಿ. ಬಿಸಿ ಬಿಸಿ ಇರುವಾಗ ಯಾವುದೇ ಕಾರಣಕ್ಕೂ ಮಿಕ್ಸರಿಗೆ ಹಾಕಬೇಡಿ. ಸ್ಟಾರ್ಟಿಂಗ್ ಅಲ್ಲಿ ನಾನು ನೀರು ಹಾಕಿರಲ್ಲ, ಓನ್ಲಿ ಮಸಾಲಕ್ಕೆ ಏನು ಹಾಕಿರುತ್ತೆ ಪೌಡರ್ ಥರ ಈ ಥರ ಕಡಿ ಕಡಿಯಾಗಿ ಪೌಡರ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ಇದಕ್ಕೆ ಆಮೇಲೆ ಸ್ಟಾರ್ಟಿಂಗಲ್ಲೇ ಹುರಿದಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಈರುಳ್ಳಿ ಅಲಾಂಗ್ ವಿತ್ ದಟ್ ಸ್ವಲ್ಪ ಕೊಕೊನಟ್ ಏನು ಡ್ರೈ ಮಾಡಿ ಇಟ್ಕೊಂಡಿನಲ್ಲ, ಹುರಿದಿಟ್ಕೊಂಡಿನಲ್ಲ ಅದನ್ನ ಆ್ಯಡ್ ಮಾಡ್ತಿದ್ದೆ. ಆ್ಯಂಡ್ ಈಗ ಸ್ವಲ್ಪ ಅದಕ್ಕೆ ನೀರನ್ನು ಆ್ಯಡ್ ಮಾಡಿ ಪೇಸ್ಟ್ ಮಾಡ್ಕೊಂತೆ. ಆ್ಯಂಡ್ ಫೈನ್ ಪೇಸ್ಟ್ ಮಾಡ್ಕೊಂತಿಲ್ಲ, ಅಗೇನ್ ಕಡಿ ಕಡಿಯಾಗಿಯೇ ಪೇಸ್ಟ್ ಮಾಡ್ಕೊಂಬೋ ಅಂಥದ್ದು. ಸೊ ಚಿಕನ್ ಸುಕ್ಕ ಅಲ್ಲ, ಅದು ಹಾಗೆ ಇರ್ಕ. ಸೊ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೆ. ಫೈನ್ ಪೇಸ್ಟ್ ಅಲ್ಲ ಇದು, ಸ್ವಲ್ಪ ಕಡಿ ಕಡಿ ಇತ್ತಲ್ಲ, ಈ ಥರನೇ ಇರ್ಕ. ಈಗ ಚಿಕನ್ ಒಂದು 80% ಹತ್ರ ಬೇಯಿಸ್ಕೊಂಡ್ಕಷ್ಟೇ, ಫುಲ್ ಬೇಯಿಸ್ಕೊಂಬಾಗ ಒಂದು 80% ಹತ್ರ ಬೆಂತ ಅನ್ನುವಾಗ ನಾವು ಏನು ಮಾಡಿಟ್ಟಿತ್ತಲ್ಲ ಪೇಸ್ಟ್ ಅದನ್ನು ಆ್ಯಡ್ ಮಾಡ್ಕ. ಸೊ ಈ ಥರ ಚಂದ ಮಾಡಿ ಪೇಸ್ಟ್ನ ಕಲಿಸ್ಕಣಿ. ಸೊ ಈಗ ಉಳಿದ್ದೇನು ಮಸಾಲ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಸುಕ್ಕಕ್ಕೆ ಆ್ಯಡ್ ಮಾಡಿ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಮತ್ತೆ ಪುನಃ ಚಿಕನ್ ಬಾಯ್ಲ್ ಹಾಕೋಕ್ಕೆ ಬಿಡಬೇಕು. ಈಗ ನಾನು ಹುಳಿ ನೀರನ್ನು ಹಾಕ್ತಾ ಇದ್ದೆ. ಕೆಲವರು ಪೇಸ್ಟ್ ಮಾಡುವಾಗಲೇ ಹುಳಿ ನೀರನ್ನು ಹಾಕ್ತರು, ಬಟ್ ನಾನು ಇವಾಗ ಹಾಕ್ತೆ ಬಿಕಾಸ್ ನಾನು ಖಾರ ನೋಡಿ ಎಷ್ಟು ಹುಳಿ ಬೇಕಂತ ಹಾಕ್ತೆ. ಸ್ವಲ್ಪ ಜಾಸ್ತಿ ಖಾರ ಆದರೆ ಸ್ವಲ್ಪ ಜಾಸ್ತಿ ಹುಳಿ ಹಾಕ್ತೆ, ಓಕೆ ಖಾರ ಫೈನ್ ಇದ್ದರೆ ಸ್ವಲ್ಪ ಕಮ್ಮಿ ಹುಳಿ ಹಾಕ್ತೆ. ಸೊ ಈ ಥರ ನಾನು ಮಾಡೋದು. ಸೊ ನಿಮಗೆ ಯಾವ ಥರ ಓಕೆ ಆ ಥರ ನೀವು ಮಾಡಿ. ಚಿಕನ್ ಬೆಂದಾದ್ಮೇಲೆಲ್ಲ ಟೇಸ್ಟ್ ಮಾಡ್ತಾ ಇರ್ತಾರಲ್ಲ, ಅಷ್ಟೊತ್ತಿಗೆ ಗೊತ್ತಾಯ್ತು ಉಪ್ಪು ಕಮ್ಮಿ ಇತ್ತಾ ಜಾಸ್ತಿ ಇತ್ತಾ ಅಂತ. ಅಕಾರ್ಡಿಂಗ್ ಟು ದ್ಯಾಟ್ ಉಪ್ಪು ಕಮ್ಮಿ ಇದ್ದರೆ ಉಪ್ಪನ್ನ ಹಾಕಿ. ಕಾಣ್ಲಕ್ಕೆ ಫುಲ್ಲು ಆಯಿಲ್ ಎಲ್ಲ ಬಿಟ್ಟಿತ್ತು, ಅದರ ಅರ್ಥ ಚಿಕನ್ ಬೆಂತ ಬಂತಂತ ಅರ್ಥ. ಒಳ್ಳೆ ಕುದ್ದಿತ್ತು ಕೂಡ, ಮಸಾಲ ಎಲ್ಲ ಒಳ್ಳೆ ಚಿಕನ್ ಪೀಸ್ಗಳು ಹೀರ್ಕೊಂಡಿತ್ತು. ಸೊ ನೌ ಇಟ್ಸ್ ಟೈಮ್ ಟು ಆ್ಯಡ್ ಕೊಕೊನಟ್.
ಸುಕ್ಕಕ್ಕೆ ಎಷ್ಟು ನೀರು ಬೇಕು ಅಂತ ಅನ್ಸುತ್ತೆ ನಿಮಗೆ ಅಷ್ಟು ಮಾತ್ರ ಹಾಕಿ. ಇಲ್ಲಿ ಕಾಣ್ಲಕ್ಕೆ ಫುಲ್ ಡ್ರೈ ಆಗಿ ಹೋಯ್ದಿತ್ತು, ತಳ ಕೂಡ ಸ್ವಲ್ಪ ಸ್ವಲ್ಪ ಹಿಡಿತೀತ್ತು. ಹಾಗಾಗಿ ನಾನು ಸ್ವಲ್ಪ ನೀರು ಹಾಕಿದೆ. ಇಫ್ ನೀರು ಸ್ವಲ್ಪ ಜಾಸ್ತಿ ಇದ್ದರೆ ಮತ್ತೆ ನೀರು ಹಾಕೋಕ್ಕೆ ಹೋಗಬೇಡಿ. ಆ್ಯಂಡ್ ಕಾಯಿ ಹಾಕಿದ್ದು ಮೇಲೆ ಒಂದು 10 to 15 ಮಿನಿಟ್ಸ್ ಆದರೂ ಕುದಿಬೇಕು, ಯಾಕಂದರೆ ಕಾಯಿ ಪಸೆ ಬಿಡ್ಕಲ್ಲ ಆಯಿಲ್ ಅಂಶ. ಅದು ಬಿಟ್ರೇ ಚಿಕನ್ ಸುಕ್ಕ ಯಮ್ಮಿ ಆಗಿ ಬರ್ತದೆ. ನಮ್ಮ ಚಿಕನ್ ಸುಕ್ಕ ರೆಡಿ. ಹೆಂಗಿತ್ತು? ಒಳ್ಳೆ ಆಯ್ತು. ರೆಕಮೆಂಡ್ ಮಾಡ್ತೀರಿ ಎಲ್ಲರಿಗೂ ಮಾಡೋಕ್ಕೆ? ರೆಕಮೆಂಡ್ ಮಾಡ್ತೇವೆ. ಉದ್ದಿನ ದೋಸೆಗೆ ಮತ್ತು ಇದು ನೀರು ದೋಸೆಗೆ? ನೀರು ದೋಸೆಗೆ ನಾಳೆ ಬೆಳಿಗ್ಗೆ ಹೇಳು ಮಾಡ್ರಿ ಮೇಲೆ. ಹ್ಞೂ, ಈ ಉದ್ದಿನ ದೋಸೆಗೆ ಒಳ್ಳೆ ಕಾಂಬಿನೇಷನ್. ಅಷ್ಟೇ.